ಅಖಾಡದಲ್ಲಿ ಎದುರಾಳಿಯ ಪ್ರತಿ ತಂತ್ರಕ್ಕೆ ಕೌಂಟರ್ ತಂತ್ರ ಮಾಡಿದ್ರೆ ಮಾತ್ರ ಆಟದಲ್ಲಿ ಪೈಪೋಟಿ ಕೊಡುವುದಕ್ಕೆ ಸಾಧ್ಯ. ಹೀಗಾಗಿನೇ ಬಿಜೆಪಿ ವಿರುದ್ಧ ಕೇವಲ ಒಕ್ಕಲಿಗ ಅಸ್ತ್ರ ಮಾತ್ರ ಅಲ್ಲ, ಕಾಂಗ್ರೆಸ್ನ ಬತ್ತಳಿಕೆಯಲ್ಲಿ ಮತ್ತೊಂದು ಭಯಂಕರ ಅಸ್ತ್ರ ಇದೆ. ಅದೇ ಪವರ್ಫುಲ್ ದಲಿತಾಸ್ತ್ರ. ಈ ದಲಿತಾಸ್ತ್ರದ ಮೂಲಕವೇ ಆ 7 ಸೀಟು ಗೆದ್ದು ಬೀಗುವಂತಹ ಗುರಿ ಹಸ್ತ ಸೈನ್ಯದ್ದು. ಹಾಗಾದ್ರೆ ಆ ದಲಿತಾಸ್ತ್ರ ಯಾವುದು? ಆ 7 ಕ್ಷೇತ್ರಗಳು ಯಾವುವು? ರಿಪೋರ್ಟ್ ನೋಡಿ. ಟಾರ್ಗೆಟ್ 20 ಇದು ಕರ್ನಾಟಕ ಹಸ್ತಪಡೆಯ ಲೋಕಸಭಾ ಚುನಾವಣೆಯ ಒನ್ ಲೈನ್ ಅಜೆಂಡಾ. 28ರಲ್ಲಿ 20 ಸೀಟ್ ಗೆದ್ದು ಬಿಜೆಪಿಗೆ ಶಾಕ್ ಕೊಟ್ಟೇ ಕೊಡ್ತೀವಿ ಅಂತ ಪಣತೊಟ್ಟು ಅಖಾಡಕ್ಕೆ ಇಳಿದಿದೆ ಕಾಂಗ್ರೆಸ್ ಸೈನ್ಯ. ಕಳೆದ ಲೋಕಕಾಳಗದಲ್ಲಿ ಯಕಶ್ಚಿತ್ 1 ಸೀಟ್ ಗೆದ್ದಿದ್ದಂತಹ ಕಾಂಗ್ರೆಸ್ ಈ 20ರ ಗುರಿ ಸೆಟ್ ಮಾಡಿಕೊಂಡು ಆ ಗುರಿ ಸಾಧನೆಗೆ ಬೇಕಾದಂತಹ ರಣತಂತ್ರಗಳನ್ನ ರೆಡಿ ಮಾಡಿಕೊಂಡು ಅಖಾಡಕ್ಕೆ ಇಳಿದಿದೆ. ಅಂತಹ ರಣತಂತ್ರ ಅಸ್ತ್ರಗಳಲ್ಲಿ ಒಂದು ಟಾರ್ಗೆಟ್ 7 ದಲಿತಾಸ್ತ್ರ. ರಾಜ್ಯದಲ್ಲಿರುವಂತಹ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 7 ಮೀಸಲು ಕ್ಷೇತ್ರಗಳಿವೆ. 7 ಮೀಸಲು ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ದಲಿತ ಸಮುದಾಯದ ಮತಗಳನ್ನ ಸಾರಾಸಗಟಾಗಿ ಬುಟ್ಟಿಗೆ ಬೀಳಿಸಿಕೊಂಡು ಕೇಸರಿ ಸೈನ್ಯವನ್ನ ಕುಟ್ಟಿ ಕೆಡವುವಂತಹ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಕಲಬುರಗಿ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ 2.65 ಲಕ್ಷ ದಲಿತ ಮತಗಳಿದ್ದಾವೆ. ಇನ್ನು ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಬರೋಬ್ಬರಿ 5.75 ಲಕ್ಷ ದಲಿತ ಮತಗಳಿದ್ದಾವೆ. ಇನ್ನು ಚಿತ್ರದುರ್ಗ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ 4.10 ಲಕ್ಷ ದಲಿತ ಮತಗಳಿದ್ದಾವೆ. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ 3.10 ಲಕ್ಷ ದಲಿತ ಮತಗಳಿದ್ರೆ, ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ 4.50 ಲಕ್ಷ ದಲಿತ ಮತಗಳು, ರಾಯಚೂರು ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಬರೋಬ್ಬರಿ 6 ಲಕ್ಷ ದಲಿತ ಮತಗಳು ಹಾಗೂ ಬಳ್ಳಾರಿ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ 6.50 ಲಕ್ಷ ದಲಿತ ಮತಗಳಿದ್ದಾವೆ. ಎಸ್, ರಾಜ್ಯದ ಈ 7 ಮೀಸಲು ಕ್ಷೇತ್ರಗಳಲ್ಲಿ ಸರಾಸರಿ 3 ರಿಂದ 6 ಲಕ್ಷದವರೆಗೂ ದಲಿತ ಸಮುದಾಯದ ಮತಗಳಿವೆ. ಕಾಂಗ್ರೆಸ್ ಪಾಲಿಗೆ ಸದಾ ಮತ ಬ್ಯಾಂಕ್ನಂತಿರುವಂತಹ ದಲಿತ ಸಮುದಾಯವನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವಲ್ಲಿ ಸಕ್ಸಸ್ ಆದ್ರೆ ಲೋಕಶಿಕಾರಿ ಸಲೀಸಾಗುತ್ತೆ ಎಂಬ ಲೆಕ್ಕಾಚಾರ ಕಾಂಗ್ರೆಸ್ನ ನಾಯಕರದ್ದು. ಅಹಿಂದ ಸಮುದಾಯದ ಪಾಲಿನ ದೊರೆಯಂತಿರೋ ಸಿದ್ದರಾಮಯ್ಯರ ವರ್ಚಸ್ಸಿನ ಬಲದಿಂದ ದಲಿತ ಮತಗಳು ಕ್ರೋಢೀಕರಣಗೊಳ್ಳುವಂತೆ ಮಾಡೋ ಮಾಸ್ಟರ್ ಪ್ಲಾನ್ ಮಾಡಿರೋ ಕಾಂಗ್ರೆಸ್ ಈ ಬಾರಿ ದಲಿತ ಎಡ ಸಮುದಾಯ ಕೂಡ ಕಾಂಗ್ರೆಸ್ಗೆ ಶ್ರೀರಕ್ಷೆಯಾಗಿ ನಿಲ್ಲುವ ವಿಶ್ವಾಸದಲ್ಲಿದೆಯಂತೆ. ಯಾಕಂದ್ರೆ ದಲಿತ ಎಡ ಸಮುದಾಯ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಬಿಜೆಪಿ ಕೈ ಹಿಡಿದಿರೋ ಉದಾಹರಣೆಗಳೇ ಹೆಚ್ಚು. ದಲಿತ ಬಲ ಎಡ ಸಮುದಾಯಗಳ ಮತ ಕ್ರೋಢೀಕರಣದ ಗುರಿ. ಮೋದಿ ಅಲೆಯ ನಡುವೆಯೂ ವರ್ಕ್ ಆಗುತ್ತಾ ಕೈ ದಲಿತಾಸ್ತ್ರ? ದಲಿತ ಸಮುದಾಯ ದಲಿತ ಎಡ ಮತ್ತು ಬಲ ಜಾತಿಗಳಾಗಿ ವಿಂಗಡಣೆಗೊಂಡಿದೆ. ಅದರಲ್ಲೂ 100ಕ್ಕೂ ಹೆಚ್ಚು ಉಪಜಾತಿಗಳಾಗಿ ವಿಂಗಡಿಸಲಾಗಿದೆ. ಮೊದಲ ದಲಿತ ಸಮುದಾಯದ ವ್ಯಾಪ್ತಿಗೆ ಬರುವಂತಹ ಅಷ್ಟು ಉಪಜಾತಿ ಪಂಗಡಗಳ ಮತಗಳು ಕಾಂಗ್ರೆಸ್ ಪಾಲಿಗೆ ಫಿಕ್ಸೆಡ್ ಡೆಪಾಸಿಟ್ ನಂತಿದ್ವು. ಆದ್ರೆ ಕಾಲ ಗತಿಸಿದಂತೆಲ್ಲ ದಲಿತ ಎಡ ಸಮುದಾಯ ಬಿಜೆಪಿಯತ್ತ ವಾಲ್ತಾ ಬಂದಿದೆ. ಆದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ದಲಿತ ಎಡ ಸಮುದಾಯದ ಮತದಾರರಿಗೂ ಗಾಳ ಹಾಕುವುದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ಹೆಣಿತಾ ಇದೆಯಂತೆ. ದಲಿತ ಬಲ ಸಮುದಾಯ ಹೇಗಿದ್ರೂ ಕಾಂಗ್ರೆಸ್ನ ಬುಟ್ಟಿಯಲ್ಲಿ ಭದ್ರವಾಗಿದೆ. ಇತ್ತ ದಲಿತ ಎಡ ಸಮುದಾಯವನ್ನು ಸೆಳೆದ್ರೆ ಕರ್ನಾಟಕದ 7 ಮೀಸಲು ಕ್ಷೇತ್ರಗಳಲ್ಲಿ ಹಸ್ತ ಪತಾಕೆ ಹಾರೋದು ಫಿಕ್ಸ್ ಅನ್ನೋದು ಕೈನಾಯಕರ ಲೆಕ್ಕಾಚಾರ. ಹಾಗಾಗಿ ಕಾಂಗ್ರೆಸ್ ನಾಯಕರ ಈ ದಲಿತಾಸ್ತ್ರ ಮೋದಿ ಅಲೆಯ ಎದುರು ವರ್ಕ್ ಆಗುತ್ತೋ ಇಲ್ವೋ ಎಂಬ ಕುತೂಹಲ ಹುಟ್ಟಿದೆ. ಯಾಕಂದ್ರೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ರಾಜ್ಯದ ಮತದಾರ ಯೋಚಿಸುವ ರೀತಿಯೇ ಭಿನ್ನ. ಅದಕ್ಕೆ ಕಳೆದ ಬಾರಿಯ ಲೋಕಸಭಾ ಚುನಾವಣಾ ಫಲಿತಾಂಶವೇ ಕೈಗನ್ನಡಿ. ಕರ್ನಾಟಕದ 7 ಮೀಸಲು ಕ್ಷೇತ್ರಗಳಲ್ಲಿ ಅಹಿಂದ ಮತಗಳನ್ನ ಸೆಳೆಯೋಕೆ, ಅದರಲ್ಲೂ ದಲಿತ ಸಮುದಾಯದ ಮತ ಕ್ರೋಢೀಕರಣಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಕಾಂಗ್ರೆಸ್ ತನ್ನ ಗುರಿಯನ್ನ ಸಾಧಿಸುತ್ತಾ ಅಥವಾ ಮೋದಿ ಅಲೆಯ ಎದುರು ಮತ್ತೆ ಮಂಕಾಗುತ್ತಾ ಅನ್ನೋದೇ ಸದ್ಯದ ಅತಿದೊಡ್ಡ ಕುತೂಹಲ.
ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.